ಈ ಸಿನಿಮಾ ನೋಡಿದ್ರು ಈಗ ಯೂಶ್ವಲಿ ಹೆಂಗೆ ಮಾಡ್ತಾರೆ ಪಾರ್ಟ್ 1 ಪಾರ್ಟ್ 2 ಅಥವಾ ಪಾರ್ಟ್ 3 ಆ ಥರ ಮಾಡೋಕ್ಕೋದ್ರೆ ಸ್ಕೇಲನ್ನು ತುಂಬ ಜಾಸ್ತಿ ಮಾಡ್ತಾರೆ, ಬಜೆಟ್ ಹಾಕ್ತಾರೆ, ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಅದು ಇದು ಎಲ್ಲ ಮಾಡ್ತಾರೆ. ನೀವು ಆ ಥರ ಮಾಡಿಲ್ಲ. ಪಾರ್ಟ್ 1 ಪಾರ್ಟ್ 2 ನೋಡಿದ್ರೆ ಅಲ್ಲೂ ಸ್ಕೇಲ್ ಅಂತ ದೊಡ್ಡದಾಗಿ ಕಾಣಲ್ಲ, ಅದು ಸಿಂಪಲ್ ಸಿನಿಮಾನೇ. ಈಗ ಪಾರ್ಟ್ 3 ಅಷ್ಟೇ, ಇದು ಸಿಂಪಲ್ ಸಿನಿಮಾನೇ. ಯಾಕೆ ಆ ಥರದ ಮಾಡಲ್ಲ ನೀವು ಸ್ಕೇಲ್ ಜಾಸ್ತಿ? ಅಲ್ಲ, ನಾನು ಬಾಹುಬಲಿ ಕತೆ ಮಾಡಿದರೆ ಮಾಡ್ಬೋದು. ಇದು ಆದಿ ಕತೆ ಹೇಳ್ತಾರೆ ಲೈಫಲ್ಲಿ. ಸೊ ಆದಿ ಲೈಫಲ್ಲಿ ಏನು ನಡೀತೆ, ಅವ್ನ ಜೀವನ ಹೆಂಗೆ ಹೋಗುತ್ತೆ ಆ ಥರ ಅದು ಕತೆ ಹೋಗ್ತಾ ಇರುತ್ತೆ. ನಾನು ಸಡನ್ನಾಗಿ ಅವ್ನು ಹೋಗ್ಬಿಟ್ಟು ಮಗದಿರೋ ಥರ ಏನೋ ಒಂದು ಅವ್ನು ಫ್ಲಾಶ್ ಬ್ಯಾಕ್ ಇತ್ತು, ಮತ್ತು ಅವ್ನು ಫ್ಲಾಶ್ ಬ್ಯಾಕ್ ನಾನು 17th ಸೆಂಚುರಿ ಕಾರ್ ತೊಗೊಂಡೋಗಿ ಇನ್ನೇನೋ ಮಾಡಿಕೊಂಡು ಹಂಗೆ ಮಾಡೋಕ್ಕಾಗಲ್ಲ. ತುಂಬ ಫಿಲ್ಮಿ ಆಗ್ಬಿಡುತ್ತೆ. ನಿಮಗೆ ಲವ್ ಮಾಕ್ಟೇಲ್ ಅಂದರೆ ನ್ಯಾಚುರಲ್ ಫಿಲ್ಮ್ ಇದು. ತುಂಬ ನೀವು ಎಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ, ಎಲ್ಲ ಪಾತ್ರಗಳು, ರಿಯಲ್ ಎಮೋಷನ್ಸು ಅದ್ರ ಮೇಲೆ ಹೋಗೋಂಥದ್ದು. ಅಂದ್ರೆ ಇದು ಆದಿ ಜರ್ನಿ ಅಲ್ವಾ? ಲವ್ ಮಾಕ್ಟೇಲ್ ಇಸ್ ಅಬೌಟ್ ಆದಿಸ್ ಜರ್ನಿ. ಇನ್ ಮಿಕ್ಕಿದ ಪಾತ್ರಗಳು ಅವ್ನ ಜೀವನದಲ್ಲಿ ಬರೋಂಥ ಪಾತ್ರಗಳು. ಪಾರ್ಟ್ 2 ಬಂದಾಗ್ಲೂ ನಾವು ಕಂಟಿನ್ಯೂಷನ್ ಮಾಡಿ, ಪಾರ್ಟ್ 3 ಬಂದಾಗ್ಲೂ ಕಂಟಿನ್ಯೂಷನ್ ಮಾಡಿದಾಗ ಆದಿ ಸಡನ್ ಆಗಿ ಸೂಪರ್ ಹೀರೋ ಆದ್ರೆ ದೊಡ್ಡ ಬಡ್ಜೆಟ್ ಮಾಡ್ಬೋದು. ಆದಿ ಸೂಪರ್ ಹೀರೋ ಆಗಕ್ಕಾಗಲ್ಲ. ಹೀಸ್ ಅ ನಾರ್ಮಲ್ ಮ್ಯಾನ್, ಹೀಸ್ ಅ ನಾರ್ಮಲ್ ಕ್ಯಾರೆಕ್ಟರ್, ಎಲ್ಲರಿಗೂ ಹತ್ರ ಆಗುವಂಥ ಒಂದು ಪಾತ್ರ. ನಮ್ದು ಕತೆಗೆ ಎಷ್ಟು ಬೇಕೋ ಅಷ್ಟು ಡೆಫಿನೆಟ್ಲಿ ಮಾಡ್ತೀವಿ, ಬಟ್ ಅದಕ್ಕೂ ಮೀರಿದ ಎಕ್ಸ್ಪೆನ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಬರಲ್ಲ. ಈಗ ನೀವು ಶುರುನಲ್ಲಿ ಈಗ ಸಿನಿಮಾ ಶುರು ಆದಾಗ್ಲೂ ಜಸ್ಟ್ ಒಂದು ಫೋಟೋ ಹಾಕ್ತೀರ ಅಷ್ಟೇ, ನಾವು ಈ ಥರ ಸಿನಿಮಾ ಶುರು ಮಾಡ್ತಿದ್ದೀವಿ ಹಿಂಗೆ ಅಂತ ಪೂಜೆ ಮಾಡಿದ್ವಿ ಅಂತ ಸಿಂಪಲ್ಲಾಗಿ. ಸ್ಟಾರ್ಟಿಂಗಿಂದನೇ ಯಾಕೆ ಒಂದು ಹೈಪ್ ಕ್ರಿಯೇಟ್ ಮಾಡಲ್ಲ ನೀವು? ಯಾಕೆ ಸ್ಟಾರ್ಟಿಂಗಿಂದನೇ ಪ್ರಚಾರ ಮಾಡಲ್ಲ ಸಿನಿಮಾನ? ಮಾಡಬಾರ್ದು ಅಂತ. ಓಕೆ, ತುಂಬ ಪ್ರಚಾರ ಮಾಡೋದು ಏನು ಮಾಡಿದ್ದಾರೆ ಅಂತ ನೋಡ್ತಾರೆ. ಸುಮ್ಮನೆ ಸಿಂಪಲ್ ಆಗಿ ಈಗ ಆಲ್ರೆಡಿ ಈ ಸಿನಿಮಾ ಏನು ಅಂತ ಅವ್ರು ಆಲ್ರೆಡಿ ಗೊತ್ತಿರುತ್ತೆ. ಸೊ ನಾವು ಸುಮ್ಮನೆ ಪ್ರೆಸೆಂಟ್ ಮಾಡಿದ್ರೆ ಸಾಕು, ಬಂದು ಸಿನಿಮಾ ಚೆನ್ನಾಗಿದ್ರೆ ಅದು ಎತ್ಕೊಂಡು ಹೋಗ್ತಾರೆ. ಸೊ ಜನ ಅಂತೂ ಬರ್ತಾರೆ. ಅಲ್ಲೇನಂದ್ರೆ ನಾವು ಚೆನ್ನಾಗಿ ಮಾಡಬೇಕು. ಸೊ ನಮ್ಮ ಕೆಲಸ ಇದ್ದಿದ್ರೆ ಅದು ಸಿನಿಮಾ ಚೆನ್ನಾಗಿ ಮಾಡೋದು ಜವಾಬ್ದಾರಿ, ಅದನ್ನು ನಾವು ಮಾಡಿದ್ದೀವಿ. ಸೊ ಈಗ ಅದನ್ನ ಎತ್ಕೊಂಡು ಹೋಗೋ ಜವಾಬ್ದಾರಿ. ಇನ್ನೊಂದೇನೆಂದ್ರೆ, ನೀವೆಷ್ಟೇ ಪ್ರಚಾರ ಮಾಡಿದ್ರು, ನೀವು ಎಷ್ಟೇ ಮಾಡಿ, 1 ವರ್ಷದಿಂದ ಮಾಡಿ, 3 ತಿಂಗಳಿಂದ ಮಾಡಿ, 1 ತಿಂಗಳು ಮಾಡಿ, ಎಂಡ್ ಆಫ್ ದ ಡೇ ಸಿನಿಮಾ ನೋಡಿದವ್ರು ಏನು ಆಚೆ ಬಂದು ಹೇಳ್ತಾರೆ ಅದೇ ಅಲ್ಟಿಮೇಟ್. ಹೌದು. ಆಮೇಲೆ ಇನ್ನು ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಸಿನಿಮಾಗೆ ಈಗ ನಾನು ಪ್ರಚಾರಕ್ಕೆ ಕೂಡ ಎನರ್ಜಿನ ಸಿನಿಮಾಗೆ ಸ್ಕ್ರಿಪ್ಟ್ ಕೊಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೀವಿ. ತುಂಬ ಜನ ಹೇಳ್ತಾರಲ್ಲ, ಅಂದರೆ ಇವಾಗ ಎಷ್ಟು ಬರುತ್ತೆ ಅಷ್ಟನ್ನ 3 ಡೇಸಲ್ಲಿ ಎತ್ಕೊಂಡ್ಬಿಡ್ಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ. ಅದಕ್ಕೆ ಪಬ್ಲಿಸಿಟಿ ತುಂಬ ಮೇನ್ ಆಗುತ್ತೆ. ಓಪನಿಂಗ್ ಆ ಥರ ನುಗ್ಗಬೇಕು, 3 ಡೇಸ್ ಜನ ಅನ್ನೋದಿರುತ್ತಲ್ಲ, ಆ ಥರದ್ದೆಲ್ಲ ಇಲ್ಲ ನಿಮಗೆ. ನಮ್ದು 3 ದಿನ ಜುಬ್ಬು ಅಂತ ಬಂದು ಹೋಗೋದಲ್ಲ, ನಮ್ದು ಲಾಂಗ್ ರನ್ ಹೋಗೋದು. ಸಿ ಆ್ಯಂಡ್ ಆಲ್ಸೋ ಏನು ಗೊತ್ತಾ, ಇದು ನವೀನ್, ಇದು ಫ್ಯಾಮಿಲಿ ಸಿನಿಮಾ. ಫ್ಯಾಮಿಲಿಗಳ ಜೊತೆಗೆ ಬರ್ತಾರೆ ಆ್ಯಂಡ್ ಫ್ಯಾಮಿಲಿಗಳಿಗೆ ಟೈಮ್ ಕೂಡ ಬೇಕು. ಇದು ಕೃಷ್ಣ ಐ ಥಿಂಕ್ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾರೆ, ಯಾವಾಗಲೂ ಹೇಳ್ತಿರ್ತಾರೆ ನಮ್ಮದು ಫ್ಯಾಮಿಲಿ ಸಿನಿಮಾ, ಫ್ಯಾಮಿಲಿಗಳ ಟೈಮ್. ಬಟ್ ಇನ್ಫ್ಯಾಕ್ಟ್ ಲವ್ ಮಾಕ್ಟೇಲ್ 2 ಟುಕ್ ಎನ್ ಎಕ್ಸ್ಟ್ರಾಡಿನರಿ ಓಪನಿಂಗ್. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾವು ಆ್ಯಕ್ಚುಲಿ ಲವ್ ಮಾಕ್ಟೇಲ್ 2 ಆದ್ಮೇಲೆ ಕೂಡ ನಂಬರ್ಸ್ ಆಚೆ ಬಿಟ್ಕೊಟ್ಟಿಲ್ಲ, ಬಟ್ ಕ್ರೇಜಿ ನಂಬರ್ಸ್ ಅಂದರೆ ನಮಗೆ. ಲವ್ ಮಾಕ್ಟೇಲ್ 1 43 ದಿನದಲ್ಲಿ ಥಿಯೇಟ್ರಲ್ಲಿ ಏನು ಕಲೆಕ್ಟ್ ಮಾಡಿತ್ತು, 43 ದಿನದಲ್ಲಿ 7 ವಾರದಲ್ಲಿ ಕಲೆಕ್ಟ್ ಮಾಡಿದ್ದು. ಲವ್ ಮಾಕ್ಟೇಲ್ 2 ಐ ಥಿಂಕ್ 3 ದಿನದಲ್ಲಿ ಕಲೆಕ್ಟ್ ಮಾಡಿತ್ತು, ಜಸ್ಟ್ 3 ಡೇಸ್, ನಾಟ್ ಇವನ್ 1 ವೀಕ್, 3 ಡೇಸಲ್ಲೇ ಕಲೆಕ್ಟ್ ಮಾಡಿಬಿಟ್ಟಿದ್ವಿ. ಸೊ ಫಸ್ಟ್ ವೀಕ್ ವಾಸ್ ಹ್ಯೂಜ್ ನಮಗೆ.